Hi, hello, namaste. A very warm welcome to bio classes. Successfully, we have completed three botanical chapters. The first one, morphology of flowering plants. The second one, plant kingdom, and third one, recently we completed cell, the unit of life. There are two chapters were major vast chapters, and now today what chapter we are going to begin. So that chapter it is the concerned or connected part of that cell chapter. ಬಾಟ್ನಿದಲ್ಲಿ ಕೆಲವೊಂದಿಷ್ಟು ಚಾಪ್ಟರ್ಸ್ ಗಳನ್ನ ನಾವು ಲಿಂಕ್ ಆಗಿ ನೋಡ್ತೀವಿ. ಒಂದು ಚಾಪ್ಟರ್ಗೆ ಇನ್ನೊಂದು ಚಾಪ್ಟರ್ ಲಿಂಕ್ ಆಗಿರುತ್ತೆ. ಅಂದ್ರೆ ನಿಮ್ಗೆ ಒಂದು ಚಾಪ್ಟರ್ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತಂದ್ರೆ ಇನ್ನೊಂದು ಚಾಪ್ಟರ್ ಈಸಿಯಾಗಿ ಕನ್ವೆ ಆಗುತ್ತೆ ಅಂತ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಆಲ್ರೆಡಿ ವಿ ಹ್ಯಾವ್ ಸೀನ್ ದಟ್ ಸೆಲ್ ಚಾಪ್ಟರ್, ಸೆಲ್ ಪಾರ್ಟ್ಸ್, ದ ಆರ್ಗನಲ್ಸ್, ದೇರ್ ವರ್ಕ್, ದೇರ್ ಸ್ಟ್ರಕ್ಚರ್, ಸೊ ಅದರ ಆರ್ಗನೈಸೇಷನ್ ಹಂಗಿತ್ತು ನೋಡಿದ್ವಿ. ಆ ಸೆಲ್ ಚಾಪ್ಟರ್ ನ ಇಟ್ಕೊಂಡೆ ಸೊ ಅದರದ ನೆಕ್ಸ್ಟ್ ಪಾರ್ಟ್ ಅನ್ನ ಏನ್ ನೋಡ್ಬೋದಂತ, ರಿಗಾರ್ಡಿಂಗ್ ದ ಸೆಲ್, how we can expand that concept in the division way. ಸೊ ಸೆಲ್ ಯಾವ ರೀತಿ ಡಿವಿಷನ್ ಆಗ್ತವೆ, ಯಾವ ರೀತಿ ವಿಭಜನೆ ಆಗ್ತವೆ, ಕೋಶ ವಿಭಜನೆ ಅಂತ ಕಲ್ತಿದ್ವಿ ನಾವು, ಹೈಸ್ಕೂಲ್ನಲ್ಲಿ ಕೂಡ ಕಲ್ತಿದ್ವಿ ನಾವು ಅದನ್ನ. ಸೊ ಅದೇ ಚಾಪ್ಟರ್ ಅದೇ ಸೇಮ್ ಕಾನ್ಸೆಪ್ಟ್ ಇದೆ, ಬಟ್ ಸ್ವಲ್ಪ ಎಲಾಬ್ರೇಟ್ ಆಗಿ ಕೊಟ್ಟಿದ್ದಾರೆ ನಿಮಗೆ. ಹೈಸ್ಕೂಲ್ನಲ್ಲಿ ಜಸ್ಟ್ ಅದ್ರ ಬಗ್ಗೆ ಒಂದು ಪರಿಕಲ್ಪನೆ, ಅದ್ರ ಬಗ್ಗೆ ಒಂದು ಜಸ್ಟ್ ಇಂಟ್ರಡಕ್ಷನ್ ಅನ್ನೋ ತರ ಕೊಟ್ಟಿದ್ರು. ಬಟ್ ಈಗ ಅದನ್ನ ಸ್ವಲ್ಪ ಎಲಾಬ್ರೇಟ್ ಮಾಡೋಣ ಅಂತ. But hoping that compared to that cell previous chapter, it is very interesting chapter. ಸೊ ಇದ್ರ ಬಗ್ಗೆ ಕೂಡ ಚೆನ್ನಾಗಿ ವಿಡಿಯೋಸ್ಗಳಿದಾವೆ. ಬಟ್ ಈ ಚಾಪ್ಟರ್ ಆ ಚಾಪ್ಟರ್ ಗಿಂತ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ ಅಂತ. ಶಾಲ್ ವಿ ಸ್ಟಾರ್ಟ್? ವಾಟ್ ಇಸ್ ದಟ್ ಚಾಪ್ಟರ್? ಎಸ್, ದ ನೆಕ್ಸ್ಟ್ ಚಾಪ್ಟರ್ ಈಸ್ ಸೆಲ್ ಸೈಕಲ್ and cell division. Cell cycle and cell division. ಸೊ ಆಕ್ಚುಲಿ ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ಸೆಲ್ ಚಾಪ್ಟರ್ ಆದ್ಮೇಲೆ ಬಯೋಮಾಲಿಕ್ಯೂಲ್ ಚಾಪ್ಟರ್ ಕೊಟ್ಟಿದ್ದಾರೆ, ಅದಾದ್ಮೇಲೆ ಈ ಚಾಪ್ಟರ್ ಇದೆ. ಬಟ್ ಸೆಲ್ ಚಾಪ್ಟರ್ ಆದ್ಮೇಲೆ ಇದನ್ನ ನೋಡೋಣ, ಯಾಕಂದ್ರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ, ಅದ ಕನೆಕ್ಟ್ ಇದೆ, ಜಾಸ್ತಿ ಕನೆಕ್ಷನ್ ಇದೆ ಅನ್ಸುತ್ತೆ. ಸೊ ಚಾಪ್ಟರ್ ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್. ಸೊ ಕನ್ನಡದಲ್ಲಿ ಏನಂತ ಹೇಳಿದೆ, ಕೋಶ ಚಕ್ರ ಮತ್ತು ಕೋಶ ವಿಭಜನೆ ಅಂತ. ಸೊ ವಾಟ್ ಇಸ್ ಇಟ್ಸ್ ಮೀನಿಂಗ್? ಅಂಡ್ ಬಿಫೋರ್ ಗೋಯಿಂಗ್ ಟು ದಟ್, ಲೆಟ್ ಮಿ ಆಸ್ಕ್ ಯು ಒನ್ ಕ್ವೆಶ್ಚನ್, ವೆರಿ ಸಿಂಪಲ್ ಕ್ವೆಶ್ಚನ್. ಸೆಲ್ಸ್ ವಿಲ್ ಅಂಡರ್ಗೋ ಡಿವಿಷನ್, ಕೋಶಗಳು ವಿಭಜನೆ ಆಗ್ತವೆ. ವೈ ಸೆಲ್ ವಿಲ್ ಅಂಡರ್ಗೋ ಡಿವಿಷನ್, ಯಾಕೆ ವಿಭಜನೆ ಆಗಬೇಕು ಅಂತ. ಸೊ ಒಂದ್ ಸೆಲ್ ಇದ್ದಿದ್ದು 2 ಆಗೋದು, 2 ಇದ್ದಿದ್ದು 4 ಆಗೋದು, 4 ಇದ್ದಿದ್ದು 8 ಆಗೋದು. ದಟ್ ಮೀನ್ಸ್ ದಿಸ್ ಇಸ್ ಹೌ ದ ಸೆಲ್ಸ್ ಆರ್ ಗೋಯಿಂಗ್ ಟು ಇನ್ಕ್ರೀಸ್ ದೇರ್ ನಂಬರ್. ಯಾಕೆ ಆಗಬೇಕು ಅಂತ ಕ್ವಶನ್ ಅದು. ಯಾಕೆ ಆಗ್ಬೇಕು ಸೆಲ್ ಡಿವಿಷನ್, ಯಾಕೆ ಆಗ್ಬೇಕು ಅಂತ? ಎಸ್, one thing, all the organisms, whether the organism is unicellular or multicellular, all the organisms are made up of cell. ಅದೊಂದು ಪಕ್ಕ ಗೊತ್ತಲ್ಲ ನಮ್ಗೆ, whether it is unicellular, multicellular, made up of cell. And those organisms are showing the characters. So all the organisms, if you consider living organisms, having certain characters, that means life characters. Already in the first chapter itself we have seen the characteristics of the living organisms: growth, reproduction, sensation, self-organization, metabolism, all the characters we have seen. ಅವೆಲ್ಲ ಜೀವಿಯ ಲಕ್ಷಣಗಳು ಅಂತ ಹೇಳ್ತೇವೆ, ಮೂಲಭೂತ ಲಕ್ಷಣಗಳು. ಸೊ among them, let me consider the character growth. What is that character? Growth. All the organisms will show the growth, must and should. ಬೆಳವಣಿಗೆ ಆಗ್ಲೇಬೇಕು ಅಂತ, ಜೀವಿಗಳು ತಮ್ಮ ಗಾತ್ರವನ್ನು ಹೆಚ್ಚಳ ಮಾಡ್ಕೊಳ್ಳೋದು ಅಥವಾ ಬೆಳವಣಿಗೆ ಆಗೋದಂತ. So growth is considered to be the fundamental characters of living organism, right? And along with that one, the organisms are showing one more character, that is reproduction. Growth and reproduction, the second character. And here the reproduction character, it is not considered to be the fundamental, the vital important, it is not considered to be that vital important character.
ಸೊ ಇದು ಕಂಪಲ್ಸರಿ ಜೀವಿಗಳ ಲಕ್ಷಣ ಆಗ್ಲೇಬೇಕು ಅಂತ ಏನಿಲ್ಲ. ವೈ? ಬಿಕಾಸ್ ಸಮ್ ಆರ್ಗಾನಿಸಮ್ಸ್ ಕೆನಾಟ್ ರೀಪ್ರೊಡ್ಯೂಸ್. ಕೆಲವೊಂದಿಷ್ಟು ಜೀವಿಗಳು ಸಂತಾನೋತ್ಪತ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಇದಾರಲ್ಲ, ಬಂಜೆ ಅಂತ ಹೇಳ್ತಾರ ಕನ್ನಡದಲ್ಲಿ. ಸೊ ಅವ್ರಿಗೆ ಮಕ್ಕಳು ಆಗ್ಲಿಲ್ಲ ಅಂದ್ರೆ ಅಂತಲ್ಲಿ ರೀಪ್ರೊಡಕ್ಷನ್ ಕ್ಯಾರೆಕ್ಟರ್ ಇರೋದ್ರಿಂದ ಸಮ್ ಸ್ಟರಲ್ ಆರ್ಗಾನಿಸಮ್ಸ್ ಕೆನಾಟ್ ಶೋ ದಿಸ್ ಕ್ಯಾರೆಕ್ಟರ್, ಬಟ್ ದಿಸ್ ಇಸ್ ಆಲ್ಸೋ ಒನ್ ಫಂಡಮೆಂಟಲ್ ಕ್ಯಾರೆಕ್ಟರ್. ಅಂಡ್ ದಿಸ್ ಇಸ್ ಆಫ್ ಕೋರ್ಸ್ ಒನ್ ಫಂಡಮೆಂಟಲ್ ಕ್ಯಾರೆಕ್ಟರ್, ಗ್ರೋತ್ ಅಂಡ್ ರೀಪ್ರೊಡಕ್ಷನ್. ಸೊ ಈ ಗ್ರೋತ್ ಮತ್ತು ರೀಪ್ರೊಡಕ್ಷನ್ ಆಗ್ಬೇಕಂತಂದ್ರೆ ಜೀವಿ ಏನಾಗ್ಬೇಕಲ್ಲಿ, ಜೀವ ಒಳಗಡೆ ಏನಾಗ್ಬೇಕಲ್ಲಿ, ಇಟ್ ಶುಡ್ ಅಂಡರ್ಗೋ ಸೆಲ್ ಡಿವಿಷನ್. ಜೀವಕೋಶ ವಿಭಜನೆ ಆದ್ರೆ ಮಾತ್ರ ಗ್ರೋತ್ ಆಗೋದು, ರೀಪ್ರೊಡಕ್ಷನ್ ಆಗೋದಂತ. ಅಂಡ್ ದಟ್ ಸೆಲ್ ಡಿವಿಷನ್ ಇಟ್ ಈಸ್ ಆಕರಿಂಗ್ ಇನ್ ಸೈಕ್ಲಿಕ್ ಫಾರ್ಮ್, ಚಕ್ರೀಯವಾಗಿ ಆಗೋದಂತ. ಅಂಡ್ ದಟ್ ಈಸ್ ಕನ್ಸಿಡರ್ಡ್ ಟು ಬಿ ದ ಸೆಲ್ ಸೈಕಲ್. ಸೊ ಹಿಯರ್ ದ ಗ್ರೋತ್ ಮೀನ್ಸ್ ಸಿಂಪ್ಲಿ ವಿಲ್ ಡಿಫೈನ್ ಇನ್ ಸಮ್ ಟರ್ಮ್ಸ್. Growth means increase in size, increase in the organism size, or increase in number, increase in the number, or increase in the area, or increase in the length, or increase in the mass. All these are concerned with the growth. So ಗಾತ್ರದಲ್ಲಿ ಹೆಚ್ಚಳ ಆಗೋದು, ಗ್ರೋತ್ ಆಗೋದು ಅಂದ್ರೆ ಏನು? ಅದರ ಸೈಜ್ ಜಾಸ್ತಿ ಆಗ್ಬೋದು, ಅವುಗಳ ನಂಬರ್ ಜಾಸ್ತಿ ಆಗ್ಬೋದು, ಅದರ ಏರಿಯಾ ವಿಸ್ತೀರ್ಣ ಜಾಸ್ತಿ ಆಗ್ಬೋದು, ಅದರ ಲೆಂತ್ ಜಾಸ್ತಿ ಆಗ್ಬೋದು, ಅದರ ಮಾಸ್ ತೂಕ ಜಾಸ್ತಿ ಆಗ್ಬೋದು. ಆಲ್ ದೀಸ್ ಆರ್ ಕನ್ಸರ್ನ್ಡ್ ವಿತ್ ಗ್ರೋತ್. ಸೇ ಫಾರ್ ಎಕ್ಸಾಂಪಲ್, ಲೆಟ್ ಮಿ ಕನ್ಸಿಡರ್ ಇನ್ ಕೇಸ್ ಆಫ್ ಬ್ಯಾಕ್ಟೀರಿಯಾ. In case of bacteria, here we are going to talk about the growth means increase in number. ಬ್ಯಾಕ್ಟೀರಿಯಾ ಗ್ರೋತ್ ಆಗೋದಂದ್ರೆ ಏನ್ ಮೀನಿಂಗ್? ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆಗೋದಂತ. 1 bacteria becomes 2, 2 becomes 4, 4 becomes 8, 8 becomes 16. This is how the number is going to increase. ಈ ರೀತಿ ನಂಬರ್ ಜಾಸ್ತಿ ಆದ್ರೆ ನಾವು ಅದಕ್ಕೆ ಏನಂತ ಹೇಳ್ತೇವೆ? ಬ್ಯಾಕ್ಟೀರಿಯಾ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳ್ತೇವೆ. ಬಟ್ ಇನ್ ಕೇಸ್ ಆಫ್ ದಸ್ ಮಲ್ಟಿಸೆಲ್ ಆರ್ಗಾನಿಸಮ್ಸ್, ಜಸ್ಟ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್, in case of human beings, so in case of human beings, what is the meaning of growth? ನಮ್ಮಲ್ಲಿ ಗ್ರೋತ್ ಅಂದ್ರೆ ಏನು? ನಮ್ಮ ಸಂಖ್ಯೆ ಜಾಸ್ತಿ ಆಗೋದು ಅಥವಾ ನಮ್ಮ ತೂಕ ಜಾಸ್ತಿ ಆಗೋದು? ಎಸ್. ಸೊ ಹಿಯರ್ ದ ಗ್ರೋತ್ ಮೀನ್ಸ್ ಇನ್ಕ್ರೀಸ್ ಇನ್ ನಂಬರ್, ಸಾರಿ ಇನ್ಕ್ರೀಸ್ ಇನ್ ಮಾಸ್. ಸೊ ನಂಬರ್ ಜಾಸ್ತಿ ಆಗ್ಲಿ ಅಥವಾ ಮಾಸ್ ಜಾಸ್ತಿ ಆಗ್ಲಿ, ಮುಖ್ಯವಾಗಿ ಏನಾಗಬೇಕಲ್ಲಿ? ಸೆಲ್ಗಳು ಜಾಸ್ತಿ ಆಗ್ಬೇಕಂತ. The quantity of the cell should be increased. So that quantity of the cell is increased by the cell division process. ಕೋಶ ವಿಭಜನೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. So that cell division, it must be there for all the organisms. Without those organisms, without such kind of process, the organisms cannot be survived and organisms life cannot be continued. ಸೊ ಅದು ಆರ್ಗ್ಯಾನಿಸಮ್ ಬದುಕೋದಿಲ್ಲ ಅಂತ. ಸೆಲ್ ಡಿವಿಷನ್ ಅದರಲ್ಲಿ ಆಗ್ಲೇಬೇಕು ಅಂತ. ಅಂಡ್ ಒನ್ ಥಿಂಗ್, ಇವನ್ ಇಫ್ ಯು ಕನ್ಸಿಡರ್ ದ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್, ನಾವು ಬಹುಕೋಶಿ ಜೀವಿಗಳನ್ನ ಕನ್ಸಿಡರ್ ಮಾಡಿದ್ವಿ ಅಂತ ಅನ್ಕೊಳ್ಳಿ. ಇಫ್ ಯು ಕನ್ಸಿಡರ್ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್, ಸೇ ಫಾರ್ ಎಕ್ಸಾಂಪಲ್, ಇಫ್ ಯು ಕನ್ಸಿಡರ್ ದ ಹ್ಯೂಮನ್, ಸೊ ಇಫ್ ಯು ಕನ್ಸಿಡರ್ ಅವರ್ ಬಾಡಿ, we are multicellular organism. Approximately how many cells we might be having? ಎಷ್ಟು ಸೆಲ್ಸ್ ಗಳು ಇರಬಹುದು ನಮ್ಮ ದೇಹದಲ್ಲಿ? ಅಂದಾಜು 200 ಟ್ರಿಲಿಯನ್ ಸೆಲ್ಸ್ ಅಂದಾಜಷ್ಟು ಇರಬಹುದು ಅಂತ. 200 ಟ್ರಿಲಿಯನ್ ಸೆಲ್ಸ್, 200 ಲಕ್ಷ ಕೋಟಿ ಸೆಲ್ಗಳು ಇರಬಹುದು ಅಂತ ನಮ್ಮ ದೇಹದಲ್ಲಿ. ಬಟ್ ಬಿಲೀವ್ ಮೀ, ಆಲ್ ದೀಸ್ ಸೆಲ್ಸ್ ಆರ್ ಕಮಿಂಗ್ ಫ್ರಮ್ ಜಸ್ಟ್ ಒನ್ ಸೆಲ್. ದಟ್ ಸೆಲ್ ಈಸ್ ಜೈಗೋಟ್. ಸೊ ಫ್ರಮ್ ದ ಜೈಗೋಟ್ the entire body is made up of ಜೈಗೋಟ್. ಯುಗ್ಮಜ ಅಂತ ಹೇಳ್ತಲ್ಲ, ವೀರ್ಯಾಣು ಮತ್ತು ಅಂಡಾಣು ಎರಡು ಸೇರ್ಕೊಂಡಾಗ ಏನಾಯ್ತು? ಯುಗ್ಮಜ ಬಂತು. ಸ್ಪರ್ಮ್ ಅಂಡ್ ಎಗ್ ಟುಗೆದರ್ ಫಾರ್ಮ್ ಜೈಗೋಟ್. ಜೈಗೋಟ್ ಮೀನ್ಸ್ ಜಸ್ಟ್ ಒನ್ ಸೆಲ್. ಫ್ರಮ್ ಒನ್ ಸೆಲ್ ದ ಎಂಟೈರ್ ಬಾಡಿ ಇಸ್ ಮೇಡ್ ಆಫ್. ಇಷ್ಟು ದೊಡ್ಡ ಬಾಡಿ ರೆಡಿ ಆಗುತ್ತೆ. ಅಂಡ್ ದಟ್ ಬಾಡಿ ವಿಲ್ ಬಿ ಹ್ಯಾವಿಂಗ್ ನಿಯರ್ಲಿ 200 ಟ್ರಿಲಿಯನ್ ಸೆಲ್ಸ್, 200 ಲಕ್ಷ ಕೋಟಿ ಸೆಲ್ಸ್ ಗಳು ಬರಬಹುದು. ಬಟ್ ಅವೆಲ್ಲಾ ಸೆಲ್ಗಳು ಬಂದಿದ್ದರಿಂದ ಬರೀ ಒಂದೇ ಸೆಲ್ ಇಂದ. ಅಂದ್ರೆ ಆ ಒಂದ್ ಸೆಲ್ ಏನಾಗ್ಬೇಕು? that cell will undergo divisions. ಅದು ವಿಭಜನೆ ಆಗ್ತಾ ಆಗ್ತಾ ಹೋಗ್ಬೇಕಂತ. then that process is considered to be the cell division process. and one more thing, for growth process we need a cell division. for reproduction process also we need a cell division process. reproduction ಆಗಬೇಕಂದ್ರೆ cell division ಆಗ್ಲೇಬೇಕಂತ.
or else if we consider one more thing, that cell division process, it is required for repairing of a body. Repairing of what? Body. So repairing of body or body parts, there must be cell division. ಏನ್ ಹಂಗಂದ್ರೆ ಅಂತ, ರಿಪೇರಿ ಮಾಡೋದಂದ್ರೆ ಏನಂತ, ಈ ನಾವು ಓಡಾಡ್ತಿದ್ದೆ, ಸ್ಪೀಡಾಗಿ ಓಡೋ ಟೈಮ್ದಲ್ಲಿ ಬಿದ್ವಿ ಅಂತ ಅನ್ಕೊಳ್ರಿ. ಬಿದ್ದ ತಕ್ಷಣ ಕೈ ಕೆತ್ಕೊಳ್ತೇವೆ, ಇಷ್ಟು ಕೈ ಎಲ್ಲ ಕೆತ್ತಿತ್ತು ಅಂತ ಅನ್ಕೊಳ್ರಿ. there is a loss of the skin, that upper layer skin get lost. ಈಗ ಚರ್ಮ ಕಿತ್ಕೊಂಡು ಹೋಯ್ತು, ಬಟ್ ಒಂದು 4-5 ದಿನ ಬಿಟ್ರೆ ಮತ್ತೆ ಹೊಸ ಚರ್ಮ ಬೆಳೀತಲ್ಲಿ. ದಟ್ ಮೀನ್ಸ್ ದ ಸೆಲ್ಸ್ ಪ್ರೆಸೆಂಟ್ ಇನ್ ದಿಸ್ ಅಪ್ಪರ್ ಲೇಯರ್, ಎಪಿಥೇಲಿಯಲ್ ಸೆಲ್ಸ್, ಇದಕ್ಕೆ ಎಪಿಥೇಲಿಯಲ್ ಸೆಲ್ಸ್ ಅಂತ ಕರಿತೇವೆ, ಚರ್ಮ ಕೋಶಗಳು. These epithelial cells which have been lost by that injury, those cells start dividing once again and forms new cells. ಇಲ್ಲಿ ಹೋಗಿರೋ ಸೆಲ್ಸ್ಗಳು ಮತ್ತೆ ವಾಪಸ್ ಬೆಳೀತಾವಂದ್ರೆ ಇಲ್ಲಿ ಇದ್ದಿರೋ ಸೆಲ್ಸ್ಗಳು ಡಿವಿಷನ್ ಆಗ್ತಾವಂತ, ಕೋಶ ವಿಭಜನೆ ಆಗುವುದಂತ. ನಾಟ್ ಓನ್ಲಿ ದಟ್ ಒನ್, ಇವನ್ ಇನ್ ಕೇಸ್ ಆಫ್ ದ ಲಿವರ್ ಆಲ್ಸೋ ಇಫ್ ಯು ಕನ್ಸಿಡರ್, ಪಿತ್ತ ಜನಕಾಂಗ ನೀವು ಸ್ವಲ್ಪ ಕಟ್ ಮಾಡ್ಕೊಳ್ರಿ, ಕಟ್ ಮಾಡೋ ಸ್ವಲ್ಪ ಪಾರ್ಟ್ ತೆಗೆದ್ರೆ ಮತ್ತೆ ವಾಪಸ್ ಲಿವರ್ ಬೆಳೀತೆ ಆ ಪಾರ್ಟ್ ನಲ್ಲಿ. ದಟ್ ಮೀನ್ಸ್ the liver cells start showing the division process. ಬಟ್ ಎಲ್ಲಾ ದೇಹದ ಎಲ್ಲಾ ಭಾಗಗಳು ಒಂದೇ ಮಟ್ಟದಲ್ಲಿ ಡಿವಿಷನ್ ಪ್ರೊಸೆಸ್ ತೋರಿಸೋದಿಲ್ಲ, ಎಲ್ಲಾ ಸೆಲ್ಸ್ಗಳು ಒಂದೇ ಮಟ್ಟದಲ್ಲಿ ತೋರಿಸೋದಿಲ್ಲ. ವೈ ಇಟ್ ಇಸ್ ಸೋ, ವಿ ಆರ್ ಹ್ಯಾವಿಂಗ್ ದಟ್ ಡಿಸ್ಕಷನ್ ಲೇಟರ್. ಯಾಕಂದ್ರೆ ಆಗುತ್ತೆ ಅನ್ನೋದು ಆಮೇಲೆ ಡಿಸ್ಕಷನ್ ಮಾಡೋಣ ಅಂತ. ಬಟ್ ಒಂದು ತರ ಇಟ್ಕೊಡ್ರಿ, ದೇಹದಲ್ಲಿ ರಿಪೇರಿ ಆಗ್ಬೇಕಾಗಿತ್ತು ಅಂದ್ರೆ, ಹೊಸ ಭಾಗದಳದ್ದು ರಚನೆ ಆಗ್ಬೇಕಾಗಿತ್ತು ಅಂದ್ರೆ ಅಲ್ಲಿ ಏನಾಗಬೇಕು? ಸೆಲ್ ಡಿವಿಷನ್. ಸೊ ಇಟ್ ಹೆಲ್ಪ್ಸ್ ಇನ್ ದ ರಿಪೇರಿಂಗ್ ಆಫ್ ದ ಬಾಡಿ. ಅಂದ್ರೆ ಸೆಲ್ ಡಿವಿಷನ್ ಯಾವ್ದಕ್ಕೆ ಆಗಬೇಕು? ಇಟ್ ಶುಡ್ ಬಿ ಹ್ಯಾಪನಿಂಗ್ ಫಾರ್ ರಿಪೇರಿಂಗ್ ಆಫ್ ದ ಬಾಡಿ, ಇಟ್ ಶುಡ್ ಬಿ ಹ್ಯಾಪನಿಂಗ್ ಫಾರ್ ಗ್ರೋತ್, ಇಟ್ ಶುಡ್ ಬಿ ಹ್ಯಾಪನಿಂಗ್ ಫಾರ್ ರೀಪ್ರೊಡಕ್ಷನ್. ಇವು ಮೂರು ಕೆಲಸ ಆಗ್ಬೇಕಂದ್ರೆ ಸೆಲ್ ಡಿವಿಷನ್ ಆಗ್ಬೇಕಂತ, ಕೋಶ ವಿಭಜನೆ ಆಗ್ಬೇಕು ಅಂತ, ರೈಟ್? ಅಂಡ್ ದಟ್ ಸೆಲ್ ಡಿವಿಷನ್ ಆಕರ್ಸ್ ಇನ್ ಸೈಕ್ಲಿಕ್ ಫಾರ್ಮ್, ಅದು ಚಕ್ರೀಯವಾಗಿ ಆಗೋದಂತ. ಏನಂದ್ರೆ ಸೆಲ್ ಡಿವಿಷನ್ ಅಂದ್ರೆ ಏನಂತ, ಲೆಟ್ ಮಿ ಕನ್ಸಿಡರ್ ದ ಡೆಫಿನಿಷನ್ ಫಸ್ಟ್. ವಾಟ್ ದಿಸ್ ಸೆಲ್ ಡಿವಿಷನ್? So cell division means it is the cyclic events of replication of genome, then doubling of cell constituents and eventually cell division. Yes. So cell cycle the definition ಏನು ವ್ಯಾಖ್ಯಾನ ಕೊಡಬಹುದು ಅಂದ್ರೆ, it is the cyclical events of replication of genome. So this is the first thing, cyclical events ಅಂದ್ರೆ ಒಂದಾದ್ಮೇಲೆ ಒಂದಾಗ್ತಕ್ಕಂಥ ಘಟನೆಗಳಂತ ಸೆಲ್ ಒಳಗಡೆ ಆಗ್ತಕ್ಕಂಥದ್ದು. ವಾಟ್ ಇಸ್ ದ ಫಸ್ಟ್ ಒನ್? replication of genome. So here the genome means DNA. What is the genome? DNA. ಸೆಲ್ ಒಳಗಿರುವ DNA, ಸೆಲ್ ಒಳಗಡೆ ಇರುವ DNA, that is the genome, it should undergo replication. ಅಂದ್ರೆ ಆ genome ಡಬಲ್ ಆಗ್ಬೇಕು ಅಂತ. ಇಲ್ಲಿ ಯಾಕೆ DNA ಪರ್ಟಿಕ್ಯುಲರ್ ಬಗ್ಗೆ ಹೇಳ್ತಾ ಇದ್ದು ಅಂದ್ರೆ, almost all the activities of a cell are controlled by the DNA. So DNA is the master molecule, right? ಈ DNA ಡಬಲ್ ಆಗ್ಬೇಕು ಮೊದಲು, and then doubling of cell constituents. ಅದರ ಜೊತೆಗೆ ಸೆಲ್ ಒಳಗಿರುವ ಬೇರೆ ಬೇರೆ ಪದಾರ್ಥಗಳು, ಡಿಫರೆಂಟ್ ಸೆಲ್ ಆರ್ಗನಲ್ಸ್ ಅಂಡ್ ಅದರ್ ಇನ್ಕ್ಲೂಸಿವ್ ಮಟೀರಿಯಲ್ಸ್ ಇನ್ಸೈಡ್ ದ ಸೆಲ್ ಶುಡ್ ಬಿ ಡಬಲ್ಡ್. ಸೊ ಅವು ಕೂಡ ಜಾಸ್ತಿ ಆಗ್ಬೇಕಂತ, ಮೈಟೋಕಾಂಡ್ರಿಯಾ ಜಾಸ್ತಿ ಆಗ್ಬೇಕು, ಕ್ಲೋರೋಫ್ಲಾಸ್ಟ್ ಜಾಸ್ತಿ ಆಗ್ಬೇಕು. ಸೊ ಅವೆಲ್ಲ ಜಾಸ್ತಿ ಆಗ್ಬೇಕಂತ ಸೆಲ್ ಡಿವಿಷನ್ ಆಗೋಕ್ಕಿಂತ ಮುಂಚೆ. ಅಂಡ್ ಇವೆಂಚುಲಿ ಫೈನಲಿ ಸೆಲ್ ವಿಲ್ ಅಂಡರ್ಗೋ ಡಿವಿಷನ್, ಆಮೇಲೆ ಕೋಶ ವಿಭಜನೆ ಆಗೋದಂತ. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಸೆಲ್ ಚೇಂಜಸ್ ಆದ್ರೆ ಅದಕ್ಕೆ ಏನಂತ ಕರಿತೀವಿ? ಸೆಲ್ ಸೈಕಲ್. ಅದಕ್ಕೆ ಏನಂತ ಕರಿತೀವಿ? ಸೆಲ್ ಸೈಕಲ್. ಅಂಡ್ ಹಿಯರ್
If you considering that one, say for example, we are having one cell. I will consider this cell as a mother cell. ಇದಕ್ಕೆ ಯಾವ ಸೆಲ್ ಅಂತ ಕರಿತೀನಿ? ಮದರ್ ಸೆಲ್, ತಾಯಿ ಜೀವಕೋಶ. Now this mother cell is having the nucleus, and inside the nucleus we are having the DNA. ಒಳಗಡೆ ಏನಿದೆ ಅಲ್ಲಿ? DNA along with some proteins. ಅದಕ್ಕೆ ನಾವು genome ಅಂತ ಕರಿತೀವಿ. ಹೌದಾ? ಒಳಗಡೆ DNA ಇದೆ. Now outside we are having the organelles. ಇಲ್ಲೆಲ್ಲ different organelles ಗಳು ಇದಾವೆ ಒಳಗಡೆ. So we are having the organelles. ಅದಕ್ಕೆ ನಾನು cell constituents ಅಂತ ಕರಿತೀನಿ ನಾನು. Cell constituent ಅಂದ್ರೆ cytoplasm ಕೂಡ ಬಂತು. Now first, the DNA, that is the genome, it will undergo replication. Replication means doubling, or else let me consider duplicating. Replication ಅಂದ್ರೆ ಏನು? Duplicate. ಅದರದ್ದು ಇನ್ನೊಂದು ಕಾಪಿ ರೆಡಿ ಆಗೋದಂತ, ಇದ್ರಿದ್ದಷ್ಟು ಇನ್ನೊಂದು ಕಾಪಿ ರೆಡಿ ಆಗೋದಂತ. First thing. Second thing, doubling of cell constituents. All these cell constituents are going to double. ಅವುಗಳು ಕೂಡ ನಂಬರ್ ಜಾಸ್ತಿ ಆಗೋದಂತ. And along with that one, the size of the cell is going to increase. Size ದೊಡ್ಡದಾಗುತ್ತೆ, ಮೊದಲಿಗಿಂತ ಗಾತ್ರದಲ್ಲಿ ಹೆಚ್ಚಳ ಆಗುತ್ತೆ. That is cell growth. Then finally it is going to divide. And after the division, we are going to get two cells. Two small cells we are going to get. These two cells I will call them as daughter cells. ಅವೆರಡಕ್ಕೆ ಏನಂತ ಕರಿತೀವಿ? ಡಾಟರ್ ಸೆಲ್ಸ್, ಮರಿ ಜೀವಕೋಶಗಳು. ತಾಯಿ ಜೀವಕೋಶ ಅಂತ ಏನು ಬಂತು? ಮರಿ ಜೀವಕೋಶಗಳು. Then again these two daughter cells are growing in size. Then their DNA will undergo replication. Cell constituents will double, and again those are going to divide. ಮತ್ತೆ ಅವು ಡಿವೈಡ್ ಆಗೋದಂತ. And forming again the daughter cell. This is how the process is continued. ಹೀಗೆ ಸೆಲ್ಗಳ ನಂಬರ್ ಜಾಸ್ತಿ ಆಗ್ಬೇಕಂದ್ರೆ ಏನಾಗ್ಬೇಕಲ್ಲಿ? ಸೆಲ್ ಡಿವಿಷನ್. ಮತ್ತೆ ಒಳಗಡೆ ಇದೇ ತರದ ಪ್ರೊಸೆಸ್ ಆಗ್ತಾ ಹೋಗೋದಂತ. ದಟ್ ಈಸ್ ಟೋಟಲಿ ವಿಲ್ ಕನ್ಸಿಡರ್ ಆಸ್ ಲೈಫ್ ಸೈಕಲ್, ಸೆಲ್ ಸೈಕಲ್. ಮತ್ತೆ ಒಳಗಡೆ ಸೆಲ್ ಸೈಕಲ್ ಸ್ಟೇಜಸ್ ಗಳು ಬರ್ತಾ, ಹಂತಗಳು. ಆ ಹಂತಗಳು ಏನನ್ನೋದನ್ನ ಆಮೇಲೆ ಡಿಸ್ಕಷನ್ ಮಾಡೋಣ ಅಂತ. ಬಟ್ ಬ್ರೀಫ್ ಐಡಿಯಾ ತಲೆ ಇಟ್ಕೊಳ್ರಿ. ದಿಸ್ ಈಸ್ ಅಬೌಟ್ ದ ಸೆಲ್ ಡಿವಿಷನ್, ರೈಟ್? ಅಂಡ್ ಹಿಯರ್ ದಿಸ್ ಸೆಲ್ ಡಿವಿಷನ್, ದಟ್ ಮೀನ್ಸ್ ಸೆಲ್ ಸೈಕಲ್ ಕನ್ಸಿಡರಿಂಗ್ the major thing, that is a DNA replication. ಮುಖ್ಯವಾಗಿ ಅಲ್ಲಿ ಏನಿರೋದು DNA replication ಆಗೋದು. DNA replication ಆಗೋದ್ರ ಜೊತೆಗೆ ಒಳಗಿರೋ ಸೆಲ್ ಪಾರ್ಟ್ಸ್ ಗಳು ಅಥವಾ ಸೈಟೋಪ್ಲಾಸಮ್ ಕ್ವಾಂಟಿಟಿ ಜಾಸ್ತಿ ಆಗೋದು. ಸೊ ಫೈನಲ್ ಆಗಿ ಸೆಲ್ ಕಟ್ ಆಗೋದು, ಸೆಂಟರ್ ದಲ್ಲಿ ಕಟ್ ಆಗಿ ಎರಡು ಡಾಟರ್ ಸೆಲ್ ಆಗೋದು. ಸೊ ದಿಸ್ ಹೋಲ್ ಪ್ರೋಸೆಸ್ ಇಟ್ ಈಸ್ ಕಂಟ್ರೋಲ್ಡ್ ಬೈ ದ genome. It is having genomic control, and it is having the genomic control, and it is step by step process. So it is a step by step process. ಈ ಸೆಲ್ ಡಿವಿಷನ್ ಆಗ್ಬೇಕಂದ್ರೆ, ಈ ತರ ಡಿವಿಷನ್ ಆಗ್ಬೇಕಾಯ್ತಂದ್ರೆ ಅದಕ್ಕೆ ಸಾಕಷ್ಟು ಹಂತಗಳಿದಾವೆ. ಸೊ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್, ಅಂಡ್ ಇಟ್ ಈಸ್ ಒನ್ ಜಿನೋಮಿಕ್ ಕಂಟ್ರೋಲ್ ಪ್ರೋಸೆಸ್. ಅಂದ್ರೆ ಒಳಗಿರೋ DNA ಸೆಲ್ ಡಿವಿಷನ್ ಯಾವಾಗ ಆಗ್ಬೇಕು, ಹೇಗಾಗಬೇಕು ಅನ್ನೋದನ್ನ ಕಂಟ್ರೋಲ್ ಮಾಡುತ್ತೆ. ದಟ್ ಮೀನ್ಸ್ ದ ಇಂಟರ್ನಲ್ DNA is going to control the process of cell division and the time of cell division. ಯಾವ ಟೈಮ್ದಲ್ಲಿ ಸೆಲ್ ಡಿವಿಷನ್ ಆಗೋದು ಅದೆಲ್ಲ ಕಂಟ್ರೋಲ್ ಮಾಡೋದಂತ. ಎಸ್, ಸೊ ನಾನು ಹೇಳಿದೆ ಜಿನೋಮಿಕ್ ಕಂಟ್ರೋಲ್ ಅಂತ ಹೇಳಿದೆ. ದಟ್ ಮೀನ್ಸ್ ವಿ ಆರ್ ಹ್ಯಾವಿಂಗ್ ಸಮ್ ಜೀನ್ಸ್. ಸೊ DNA ಕೆಲವೊಂದಿಷ್ಟು ಜೀನ್ಸ್ ಗಳು ಈ ಸೆಲ್ ಡಿವಿಷನ್ ಪ್ರೊಸೆಸ್ ಅನ್ನ ಕಂಟ್ರೋಲ್ ಮಾಡ್ತವೆ. And those genes are producing some chemicals. Those chemicals we will call them as mitogens. ಆ ಕೆಮಿಕಲ್ ಏನಂತ ಕರಿತೀವಿ? ಮೈಟೋಜೆನ್ಸ್. ಮೈಟೋಜೆನ್ಸ್ ಅಂತ ಕೆಲವೊಂದಿಷ್ಟು ಕೆಮಿಕಲ್ಸ್ ಗಳು ಈ ಸೆಲ್ ಡಿವಿಷನ್ ಅನ್ನ ಕಂಟ್ರೋಲ್ ಮಾಡ್ತವಂತೆ. ಅಂದ್ರೆ ಎಲ್ಲಾ ಟೈಮ್ದಲ್ಲಿ ಸೆಲ್ ಡಿವಿಷನ್ ಆಗೋದಿಲ್ಲ, ಯಾವ ಟೈಮ್ದಲ್ಲಿ ಆಗ್ಬೇಕು, ಯಾವ ಟೈಮ್ದಲ್ಲಿ ಆಗ್ಬಾರ್ದು, ಅದನ್ನ ಕಂಟ್ರೋಲ್ ಮಾಡೋ ಕೆಮಿಕಲ್ಸ್ ಯಾವುದು? ಮೈಟೋಜೆನ್ಸ್. And these chemicals are produced from certain genes present in the DNA. And this is cell division, this whole cell division process. So it is one very controlled process, and the time duration of that cell division or cell cycle. ಈ ಸೆಲ್ ಸೈಕಲ್ ಅಂತ ಹೇಳಿದಲ್ಲ, ಈ ತರ ಹಂತಗಳಾಗೋದು ಸೆಲ್ ಒಳಗಡೆ, ಈ ಹಂತಗಳು ಕೆಲವೊಂದಿಷ್ಟು ಟೈಮ್ ತಗೊಳುತ್ತೆ. ದಟ್ ವಿ ವಿಲ್ ಕಾಲ್ ಇಟ್ ಆಸ್ ಡ್ಯೂರೇಷನ್ ಆಫ್ ಸೆಲ್ ಸೈಕಲ್.
ಡ್ಯೂರೇಷನ್ ಆಫ್ ಸೆಲ್ ಸೈಕಲ್. ಈ ಸೆಲ್ ಸೈಕಲ್ ದ ಡ್ಯೂರೇಷನ್ ಅಂದ್ರೆ ವೇಳೆ, ಅದ ಕಾಲಾವಧಿ ಎಷ್ಟಿರಬಹುದು ಅಂತ. ಸೇ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಕನ್ಸಿಡರ್ ಇನ್ ಕೇಸ್ ಆಫ್ ಹ್ಯೂಮನ್ ಸೆಲ್, ನಮ್ಮ ಸೆಲ್. ಸೊ ಹ್ಯೂಮನ್ ಸೆಲ್ ಡ್ಯೂರೇಷನ್ ಟೈಮ್ ಈಸ್ 24 hours. ಟೈಮ್ 24 hours ಅಂದ್ರೆ ಒಂದು ದಿನ ಅಂತ. ನಮ್ಮ ಸೆಲ್, ಒಂದು ಸೆಲ್ಲು ಡಬಲ್ ಆಗ್ಬೇಕಾಗಿತ್ತಂದ್ರೆ ಒಂದು ದಿನ ಟೈಮ್ ತಗೊಳ್ತಂತೆ, 24 hours. ರೈಟ್, ಒಂದು ದಿನ ಕಾಯ್ಬೇಕು. Or else if you consider other organisms, say for example yeast. It is a unicellular fungi, ಶಿಲೀಂಧ್ರದ ಏಕಕೋಶ ಶಿಲೀಂಧ್ರದ yeast. We will use in the preparation of bread and alcohol. ಆಲ್ಕೋಹಾಲ್ ಮತ್ತು ಬ್ರೆಡ್ ಅನ್ನು ರೆಡಿ ಮಾಡೋ ಟೈಮಲ್ಲಿ ಈಸ್ಟ್ ಪೌಡರ್ ಅಂತ ಯೂಸ್ ಮಾಡ್ತೀವಿ ನಾವು. ಇದೊಂದು ಶಿಲೀಂಧ್ರ. ಸೊ ದಿಸ್ ಈಸ್ಟ್ ಸೆಲ್ ಇಟ್ ರಿಕ್ವೈರ್ಸ್ 19 minutes ಫಾರ್ ಒನ್ ಈಸ್ಟ್ ಸೆಲ್ ಟು ಬಿಕಮ್ 2. ಸೊ ಈ ರೀತಿ ಒಂದು ಈಸ್ಟ್ ಸೆಲ್ ಇತ್ತಂದ್ರೆ ಆ ಈಸ್ಟ್ ಸೆಲ್ ಡಬಲ್ ಆಗ್ಬೇಕಾಗಿತ್ತು ಅಂತಂದ್ರೆ ಸೊ ಎಷ್ಟು ಟೈಮ್ ಬೇಕು? 19 minutes. ಅದೆಷ್ಟು? 1.5 ಗಂಟೆನಲ್ಲಿ ಒಂದು ಈಸ್ಟ್ ಸೆಲ್ 2 ಆಗೋದಂತ. ದಟ್ ಮೀನ್ಸ್ cell cycle duration of yeast is 90 minutes. Or else if we consider one bacteria, say for example E. coli bacteria. E. coli ಅಂತ ಬ್ಯಾಕ್ಟೀರಿಯಾ ಅದು ಒಂದು. ಸೊ ನಮ್ಮ ದೊಡ್ಡ ಕರಳಿನಲ್ಲಿರುವ ಒಂದು ಬ್ಯಾಕ್ಟೀರಿಯಾ ಅದು E. coli. If we consider the E. coli bacteria, its a duration time is 20 minutes. ಎಷ್ಟಿದೆ ಡ್ಯೂರೇಷನ್ ಟೈಮ್? 20 minutes. ಬರೀ 20 ನಿಮಿಷದಲ್ಲಿ ಒಂದು ಬ್ಯಾಕ್ಟೀರಿಯಾ ಇದ್ದು 2 ಆಗುತ್ತಂತ, ಡಬಲ್ ಆಗೋದಂತ. That means the duration of a cell cycle for a different species it is different. ಯಾಕೆ ಟೈಮ್ ಚೇಂಜ್ ಆಗ್ತಾವ ಅಂದ್ರೆ ಅದ್ರ ಒಳಗಿರೋ DNA ಚೇಂಜ್ ಇರುತ್ತಂತ. ಸೊ ಅದ್ರ ಡಿಸೈಡ್ ಮಾಡೋದಂತ. ರೈಟ್, ದಿಸ್ ಇಸ್ ಜಸ್ಟ್ ಇಂಟ್ರೊಡಕ್ಷನ್ ಸೆಲ್ ಸೈಕಲ್ ಡಿವಿಷನ್ ಅಂದ್ರೆ ಏನಂತ. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಈ ಸೆಲ್ ಸೈಕಲ್ ಅಂತ ಒಂದು ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಇದೆ. ಸೊ ಅದ್ರ ಜೊತೆಗೆ ಸ್ಟೆಪ್ಸ್ ಗಳನ್ನು ಕೂಡ ನೋಡೋಣ ಅಂತ. ಹೌ ಆಕ್ಚುಲಿ ದ ಸೆಲ್ ಇಸ್ ಗೋಯಿಂಗ್ ಟು ಡಿವೈಡ್. So let's have a look in our next class. Thank you.